ಅಯ್ಯೋ ಅವ್ರು ಯಾವಾಗ್ಲೂ ಹಾಗೆ, ನಿನಗೆ ಗೊತ್ತಲ್ಲ, ತಮಾಷೆಯಾಗಿ ಮಾತಾಡ್ತಾರೆ. ಹರಿಣಿ ಅರ್ಜುನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ, ಅದೀಗ ಸರಿ ಹೋಗುತ್ತಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದೇನೋ ಧನ ಧನ ಕಾಂಚನ ಅಂತ ಹೇಳ್ತಿದ್ರಲ್ಲ, ಅದ್ರರ್ಥನೂ ಹೇಳಿ ಅತ್ತೆ ಹರಿಣಿಗೆ. ಧನಲಕ್ಷ್ಮಿ ತರ ನಮ್ಮ ಮನೆಗೆ ಬರ್ತಾಳೆ ಹರಿಣಿ ಅನ್ನೋ ನಂಬಿಕೆ ನಮ್ಗೆಲ್ಲ ಅಂತ ಹೇಳ್ತಿದ್ರು ಅಷ್ಟೇ. ಹರಿಣಿ, ಮಾತಾಡ್ಬೇಕು ಅಂತ ಬಂದು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಮಾತಾಡು. ಮೊದಲು ನೀವೆಲ್ಲ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ, ಆಮೇಲೆ ಮಾತಾಡ್ತೀನಿ. ತಪ್ಪು ಯಾರ್ದೋ ಕ್ಷಮೆ ಇನ್ಯಾರೋ ಕೇಳ್ತಿದ್ದಾರೆ. ಹಿಂಬದಿಗೆ ಹೊಡೆದ್ರೆ ಮುಖದಲ್ಲಿರೋ ಕಣ್ಣು ಅಳೋ ಹಾಗೆ. ರೀ ಸಾಕು, ಪಾಪ ಹರಿಣಿ ಏನೋ ಹೇಳ್ತಿದ್ದಾಳೆ, ಕಿವಿಗಷ್ಟೇ ಕೆಲಸ ಕೊಡಿ, ಬಾಯಿಗೆ ರೆಸ್ಟ್ ಕೊಡಿ. ನಾವ್ಯಾಕೆ ಕ್ಷಮಿಸ್ಬೇಕು ಹರಿಣಿ? ಹಾ, ನಾವ್ಯಾರು ಕ್ಷಮಿಸೋದಕ್ಕೆ? ಆಕ್ಚುಲಿ ತಪ್ಪರ್ಥ ಬರೋ ಹಾಗೆ ನಮ್ಮ ಕಡೆಯಿಂದನೇ ಆಗಿದ್ದು. ಪಾಪ ಅರ್ಜುನ್ ಕೂಡ ತುಂಬಾನೇ ನೊಂದ್ಕೊಂಡ್ಬಿಟ್ಟ. ನಾವೆಲ್ಲರೂ ಕ್ಷಮಿಸಿದೀವಿ. ಅದೇನ್ ಹೇಳಮ್ಮ ಹರಿಣಿ? ಅರ್ಜುನ್ ಹೇಳಿದ್ರು ನಂಬಿಕೆ ಇರಬೇಕು ಅಂತ. ನಾನೇನೋ ಹೆದರಿಕೆಯಲ್ಲಿ, ಆತಂಕದಲ್ಲಿ ಎಲ್ರ ಜೊತೆ ಕಟುವಾಗಿ ನಡ್ಕೊಂಡ್ಬಿಟ್ಟೆ. ಆ ಫೋಟೋ